ನಮಸ್ತೆ ಎಲ್ರಿಗೂ. ನಮ್ಮ ಕಡೆ ತಿರುಪತಿ ತಿಮ್ಮಪ್ಪನ ಪೂಜಿಸದೆ ಯಾವ ಶುಭ ಕಾರ್ಯನೂ ಮಾಡೋದಿಲ್ಲ. ತಿರುಪತಿ ತಿಮ್ಮಪ್ಪನ ಪೂಜಿಸೋದು ಅಂದ್ರೆ ದಾಸಪ್ಪನ ಕರೆಸ್ಬೇಕು. ಅವ್ರ ಹತ್ರ ದೇವ್ರು ಇರುತ್ತೆ, ಅದನ್ನ ಮಾಡಿರೋ ಊಟನ ಎಡೆ ಇಟ್ಟು ಪೂಜಿಸ್ತೀವಿ. ಇಲ್ಲಿ ನಾವು ತೊಟ್ಟು ಶಾಸ್ತ್ರ ಮಾಡ್ತಾ ಇದೀವಿ. ಮೊದಲನೇ ಸತಿ ಮಗುನ ತೊಟ್ಲಿಗೆ ಹಾಕೋದಕ್ಕೆ ಪೂಜೆ ಮಾಡಿ ತೊಟ್ಲಿಗೆ ಹಾಕ್ತಿವಿ. ದಾಸಪ್ಪ ಅವರು ನಮಗೆ ಇಲ್ಲಿ ಎಲ್ಲ ಶಾಸ್ತ್ರನೂ ಹೇಳ್ಕೊಡ್ತಿದ್ರು, ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಫಸ್ಟು ಒಳ್ಕಲ್ ಪೂಜೆ ಮಾಡಿಸಿದ್ರು, ನಂತರ ತೊಟ್ಲಿಗೆ ಪೂಜೆ ಮಾಡಿಸಿದ್ರು. ನಾವು ಸೋದರತ್ತೆ ಆಗಬೇಕಲ್ಲ ಮಗುಗೆ, ಅವರು ಪೂಜೆ ಮಾಡ್ತೀವಿ. ತೊಟ್ಲಲ್ಲಿ ಮಗುನ ಮಲಗಿಸೋ ಮುಂಚೆ ಒಳ್ಕಲ್ನ ರುಬ್ಬೋಗಲ್ನ ಇಡ್ತೀವಿ. ತೊಟ್ಲಲ್ಲಿ ರುಬ್ಬೋಗಲ್ನ ತೊಟ್ಲಲ್ಲಿಟ್ಟು ಅದನ್ನ ತೊಟ್ಲಿಂದ ಕೆಳಗೆ ತಗೊಂಡು ಇದೇ ರೀತಿ 3 ಸಲ ಮಾಡ್ತಾರೆ. ಆ ನಂತರ ಕಲ್ಲಿಟ್ಟು ತೊಟ್ಲನ್ನ ತೂಗ್ತಾರೆ. ಇದ್ರ ರೀಸನ್ ಬಿಹೈಂಡ್ ಏನಂದ್ರೆ ಮಗು ತೊಟ್ಲಿಂದ ಬೀಳ್ಬಾರ್ದು. ಆ ಕಾರಣಕ್ಕಾಗಿ ರುಬ್ಬೋಗಲ್ಲ ಇಟ್ಟು ತೊಟ್ಲನ್ನ ತೂಗಿ ಕಲ್ಲನ್ನ ಕೆಳಗೆ ಉರುಳಿಸ್ತೀವಿ. ಹೆಣ್ಮಕ್ಳಿಗಾದ್ರೆ ರೇಷ್ಮೆ ಸೀರೆ ಯೂಸ್ ಮಾಡಿ ತೊಟ್ಲು ಅಲಂಕಾರ ಮಾಡ್ತಾರೆ. ಗಂಡ್ಮಕ್ಳಿಗಾದ್ರೆ ರೇಷ್ಮೆ ಪಂಚೆ ಯೂಸ್ ಮಾಡಿ ತೊಟ್ಲು ಅಲಂಕಾರ ಮಾಡ್ತಾರೆ. ಮಗುನ ತೊಟ್ಲಲ್ಲಿ ಮಲಗಿಸಿ ಸ್ವಲ್ಪ ಸಿಹಿ ಕೊಡ್ತೀವಿ. 5 ಜನ ಹಾಲು ಅಥವಾ ಜೇನುತುಪ್ಪನ. ಈ ಶಾಸ್ತ್ರ ಮಾಡೋ ಟೈಮಲ್ಲಿ ಮಗುಗೆ ದೇವ್ರ ಹೆಸರು ಕೂಡ ಇಡ್ತಾರೆ. ನಾವು ವಾಸುದೇವ ಮೂರ್ತಿ ಅಂತ ಇಟ್ಟಿದ್ದೀವಿ. ಹೇಗಿದೆ ಹೆಸರು? ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.